ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಇವತ್ತು ಕುಕ್ಕಿಂಗ್ ವಿಡಿಯೋ ಏನು ಮಾಡ್ತೀವಿ ಅಂದರೆ ಇವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ರೋಸ್ಟು ಎರಡನ್ನೂ ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೂ ನೋಡ್ತಾನೇ ಇಲ್ಲ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತು ನೀವು ಸಪೋರ್ಟ್ ಮಾಡಿದ್ರೆ ನಂಗೆ ವೀಡಿಯೋ ಮಾಡೋಕ್ಕೆ ಇನ್ನೂ ಧೈರ್ಯ ಬರುತ್ತಾ. ಸಪೋರ್ಟೇ ಮಾಡಲಿಲ್ಲ ಅಂದ್ರೆ ಯಾರೂ ನೋಡೋದೇ ಇಲ್ವಲ್ಲ ಅಂದ್ಬಿಟ್ಟು ನಾವು ವೀಡಿಯೋನೇ ಮಾಡಲ್ಲ. ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ವಿಡಿಯೋ ಇವಾಗ ರೋಸ್ಟ್ ಮಾಡೋಕ್ಕೆ ಏನೇನು ತಗೊಂಡಿದ್ದೀನಿ ಅಂದರೆ ಟೊಮೊಟೊ, ಇದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಕ್ಯಾಪ್ಸಿಕಮ್ಮು ಇಷ್ಟು, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ನೀರಲ್ಲಿ ಹಾಕಿ ಉನೇಕಿನಿ ಮಣ್ಣಿದ್ರೆ ಬಿಡಲಿ ಅಂತ. ಇವಾಗ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿಬಿಟ್ಟು ಆಮೇಲಿಂದ ಬಿರಿಯಾನಿಗೆ ಏನೇನು ಬೇಕು ಹಾಕೋತೀನಿ ಮಸಾಲೆ ಐಟಮ. ಇವಾಗ ಇಷ್ಟು ರೋಸ್ಟ್ ಮಾಡೋಕ್ಕೆ ತಗೊಂಡಿದ್ದೀನಿ. ಇದು ಚಿಕನ್ ಮಸಾಲ 1 kg ಚಿಕನ್ ರೋಸ್ಟು, ಇನ್ನೊಂದು kg ಇದು 1 kg ಚಿಕನ್ ಬಿರಿಯಾನಿ. ಇವಾಗ ಬನ್ನಿ ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಇದು 2 kg ಚಿಕನ್ ಅದ. ನೀರು ಬಿಟ್ಕೊಬಿಟ್ಟದ ನೋಡಿ, ತೊಳೆದು ಮಡಗಿದೆ ಆದರೂ ನೀರು ಬಿಟ್ಕೊಬಿಟ್ಟದ. ಇವಾಗ ಕುಕ್ಕರ್ನ ಕಾಯಕ್ಕಿಟ್ಟಿನಿ. ಆಮೇಲೆ ಇನ್ನೂ ಎಣ್ಣೆ ಹಾಕಿಲ್ಲ, ಹಸಿ ಕಾಯಿಲಿ. ಇವಾಗ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿರೋದು, ಯಾಕಂದರೆ ಚಿಕನು ಎಣ್ಣೆ ಬಿಟ್ಬಿಡುತ್ತಲ್ಲ ಅದಕ್ಕೆ. ನಾನು ಹೇಗೆ ಮಾಡ್ತೀನಿ ಅಂತ ತಿಳಿಸಿರೋದು ಅಷ್ಟೇ. ನಮಗೇನು ಮಾಡೋಕ್ಕೆ ಬರಲ್ವ ಅಂತ ಯಾರೂ ತಿಳ್ಕೊಬೇಡಿ. ಮತ್ತು ನಾನು ಹೇಗೆ ಮಾಡ್ತೀನಿ ಅಂತ ಮಾತ್ರ ತಿಳಿಸ್ತಾ ಇರೋದು. ನಾವು ಹಳ್ಳಿ ಜನಗಳು, ನಾವು ಹೇಗೆ ಇದೇ ಫಸ್ಟ್ ಟೈಮಲ್ಲ. ನಾನು ಮಾಡ್ತಿದ್ವಿ ಜ್ಯೋತಿ ಕನ್ನಡ ಬ್ಲಾಗ್, ಅದರಲ್ಲೂ ಬ್ಲಾಗ್ ಮಾಡ್ತೀವಿ. ಅದರಲ್ಲೂ ಚಿಕನ್ ಬಿರಿಯಾನಿ ಮತ್ತು ಸುಮಾರು ವೀಡಿಯೋಗಳು ತೋರಿಸಿದ್ವಿ. ಅದು ಡಿಲೀಟ್ ಆಗ್ಬಿಟ್ಟು ಇವಾಗ ಅದು 20 ಸಬ್ಸ್ಕ್ರೈಬ್ ಆಗಿದ್ರು. ಇವಾಗ ಸಬ್ಸ್ಕ್ರೈಬೇ ಆಯ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನೇ ನೋಡ್ತಿಲ್ಲ, ಹಾಗೆ ನೋಡ್ತಾರೆ. ಪ್ಲೀಸ್ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ. ಇದು ದೊಡ್ಡ ಕುಕ್ಕರು, ಚಿಕ್ಕದು 3 ಲೀಟ್ರ್ ಅದ. ಅದರಲ್ಲಿ ಸಾಲಲ್ಲ ಗೊಜ್ಜು. ನಮ್ಮ ಮನೇಲಿ ಆರಿಸಿದಾರಲ್ಲ, ಅದಕ್ಕೋಸ್ಕರ ದೊಡ್ಡ ಕುಕ್ಕರಲ್ಲೇ ಮಾಡಬೇಕು. ಚಿಕ್ಕದು 5 ಲೀಟ್ರ್ ಅದು ರಬ್ಬರ್ ಹೊಂಟಾಗದ, ಅದಕ್ಕೋಸ್ಕರ ದೊಡ್ಡದ್ರಲ್ಲೇ ಮಾಡ್ತಾವೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರೋಸ್ಟ್ ಕಾಕ ಐಟಮ್ ಇಷ್ಟೇ, ಜಾಸ್ತಿ ಏನು ಹಾಕಲ್ಲ. ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಆಮೇಲಿಂದ ಹಾಕೋತೀನಿ. ಇದು ಕ್ಯಾಪ್ಸಿಕಮ್ಮು ಮನೇಲಿತ್ತು ಅಂತ ಹಾಕ್ತಾಯಿದ್ದೀನಿ. ಅವತ್ತು ಮಾಡಿದ್ವಿ, ಅವತ್ತು ಸಖತ್ತಾಗಿ ಬಂದಿತ್ತು ಚಿಕನ್ ರೋಸ್ಟು. ಅದಕ್ಕೋಸ್ಕರ ಇವತ್ತು ಕ್ಯಾಪ್ಸಿಕಮ್ ಹಾಕ್ತೀವಿ. ಟೊಮೊಟೊ ಲಾಸ್ಟಲ್ಲಿ. ಮೊದಲೆಲ್ಲ 15 ದಿನಕ್ಕೊಂದ್ಸತಿ 20 ದಿನಕ್ಕೊಂದ್ಸತಿ ಹಂಗೆ ಮಾಡ್ತೀನಿ ನಾನ್ ವೆಜ್ಜ. ಇವಾಗ ನನ್ನ ಮಗ ವಾರ ಕೇಳ್ತಾನೆ. ಭಾನುವಾರ ಬಂದ್ಬಿಟ್ರೆ ಸಾಕು, ನಂಗೆ ಅದು ತಿನ್ನಬೇಕು, ಚಿಕನ್ ತಿನ್ನಬೇಕು, ಕಬಾಬ್ ತಿನ್ನಬೇಕು. ಹೋದ ವಾರ ಮೀನು ಕಬಾಬು ಮತ್ತು ಚಿಕನ್ ಫ್ರೈ ಮಾಡಿದ್ನ. ಇವತ್ತು ಚಿಕನ್ ಬಿರಿಯಾನಿ ಮಾಡ್ಕೊಡು ಮನೆಗೆ ಅಂತ ಕೇಳ್ಬಿಟ್ಟು ಮಾಡಿಸ್ಕೊತಾವನ. 1 kg ರೋಸ್ಟ್ ಮಾಡ್ತೀನಿ, 1 kg ಚಿಕನ್ ಕಬಾಬ್ ಇದು ಮಾಡ್ತೀನಿ ಬಿರಿಯಾನಿನ. ಇವಾಗ ಅರಿಶಿನ ಪುಡಿ ಹಾಕ್ತೀನಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ಇವಾಗ ಗರಂ ಮಸಾಲ ಹಾಕ್ತಾವೆ, ಖಾರದ ಪುಡಿ 1 ಟೇಬಲ್ ಸ್ಪೂನು ಹಾಕ್ತಾಯಿದ್ದು, ಧನಿಯಾ ಪುಡಿ. ಯಾರೋ ನೆಂಟರು ಬಂದರೆ ನಮ್ಮ ಅವ್ರಿಗೆ ಟೀ ಮಾಡಿ ಕೊಡಬೇಕು. ಆಮೇಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಮರ್ತ್ಬಿಟ್ಟು ಕೆಲ್ಸದ ಗಡಿ ಬಿಡಿಲಿ ನಂತರ ಬಂದ್ಬಿಟ್ಟಿರ್ಲಕ್ಕ ಈಗ ಕಾಚು ಖಾರದ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲ ಎಲ್ಲನೂ ಹಾಕಿನಿ, ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ನೀರು ಗೊಜ್ಜಬೇಕಲ್ಲ ಬಿರಿಯಾನಿ ತಿನ್ನೋಕೆ, ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿನಿ, ತೆಳ್ಳಗೆ ಮಾಡ್ತೀನಿ. ಇವಾಗ ಇದನ್ನ ಉಪ್ಪು ಹಾಕಿ ಮುಚ್ತೀನಿ. ಅಷ್ಟು ರೆಡಿ ಆಯಿತು. ಇವಾಗ ಬಿರಿಯಾನಿ ಮಾಡ್ತೀನಿ ನೋಡಿ. ಇದೆ ಜಾಸ್ತಿ ತೆಳ್ಳನೂ ಇಲ್ಲ ಗಟ್ಟಿನೂ ಇಲ್ಲ, ಆ ರೀತಿಯಾದ ಚಿಕನ್ ರೋಸ್ಟು. ಇವಾಗ ಬಿರಿಯಾನಿ ಮಾಡ್ತೀನಿ ನೋಡಿ. ಅಷ್ಟು ಆವಾಗಲೇ ಆಯಿತು. ಇವಾಗ ಬಿರಿಯಾನಿಗೆ ಏನೇನು ಬೇಕು ಅಂತ ಹಾಕೊಂಡಿನಿ ನೋಡಿ. ಇದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಒಣಗಿಬಿಟ್ಟದ, ಅದಕ್ಕೋಸ್ಕರ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಜಜ್ಕೊಂಡಿನಿ. ಬೆಳ್ಳುಳ್ಳಿ, 2 ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅಷ್ಟು. ಇದು ಅಕ್ಕಿ 2.5 ಲೋಟ ತಗೊಂಡಿನಿ, ನೆನೆಕ್ಕಿನಿ. ಮತ್ತು ಮೊಸರು 1/2 ಲೋಟ. ಇಷ್ಟು ಬಿರಿಯಾನಿ ಪೌಡ್ರು. ಆಮೇಲೆ ಅಂಗಡಿಯಲ್ಲಿ ಇಸ್ಕೋಬೇಕು, ಅಂಗಡಿಯಲ್ಲಿ ಇಸ್ಕೊಂಡ್ಮೇಲೆ ಇವಾಗ ಇದನ್ನ ಆಡಿಸ್ಕೋಬೇಕು. ಚಕ್ಕ ಲವಂಗನೂ ಹಾಕ್ಕೊಂಡಿನಿ ನೋಡಿ. ಇವಾಗ ಇದನ್ನ ರುಬ್ಕೋತೀನಿ. ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಇದನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಹಾಕೋತೀನಿ ಲಾಸ್ಟಲ್ಲಿ. ಇವಾಗ ನಾನು ಏನಕ್ಕೆಪ್ಪ ಅಂದರೆ ಬಿರಿಯಾನಿಗೆ ಪಲಾವ್ ಎಲೆ ಮತ್ತು ಇದು ಹೂವು, ಮಗ್ಗು, ಇದು ಒಂಥರ ಹೂವು ಗೊತ್ತಿಲ್ಲ, ಇದು ಅಂದರೆ ಬಿರಿಯಾನಿಗೂ ಹಾಕ್ತಾರೆ. ಇದು ಸೋಂಪು, ಇದು ಕಸೂರಿ ಮೆಂತಿ, ಚಕ್ಕ ಲವಂಗ ಆವಾಗಲೇ ಸ್ವಲ್ಪ ಸ್ವಲ್ಪ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪನೇ ಹಾಕ್ತಾರೆ. ಇದು ಕರ್ಬೇವಿನ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡ್ತೀನಿ ಅಂತ ನೋಡಿ ನೀವೇ. ಇವಾಗ ಬಿರಿಯಾನಿ ರೋಸ್ಟ್ ಮಾಡಿದ್ನಲ್ಲ ಅದು ಕುಕ್ಕರ್ ತಗೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ತಾವೆ, ಸ್ವಲ್ಪ ತುಪ್ಪನೂ ಹಾಕೊಂಡಿದ್ದೀನಿ. ಹಿಡಿತಾವಲ್ಲ ಇದು ಪಲಾವ್ ಎಲ್ಲ ಹಾಕ್ತಾವೆ. ಸೋಂಪು, ಜೋಳಿಗೆ ಸುತ್ತಿ ಕೈಯನ್ನು ಎತ್ತಿ, ಜೋಳಿಗೆ ಸುತ್ತಿ ಕೈಯನ್ನು ಎತ್ತಿ, ಬೀಗಲು ಬರಬದಿ, ಬೀಗಲು ಬರಬದಿ, ಸುತ್ತುವ ಗುಗುರಿ, ಸುತ್ತುವ ಗುರಿ, ಮೆಚ್ಚಿನ ಗುಗುರಿ, ಮೆಚ್ಚಿನ ಗುಗುರಿ, ಅನ್ನೆಯ ಮೇಲೆ ಆಡುವ ಗುಗುರಿ, ಗಾಳಿಪಟ, ಪಟ ಗಾಳಿಪಟ, ಪಟ ಪಟ ಗಾಳಿಪಟ. ಈಗ ಈರುಳ್ಳಿ ಬೇಯಿತು, ಟೊಮೆಟೊ ಹಾಕ್ತಾ ಇದ್ದೀನಿ. ನನ್ನ ಮಗ ಹಾಕ್ಕೊಂಡು ಪದ್ದೆ ಹೊಸ್ಕೊತಾವನು. ಇಲ್ಲಿಗೆ ಬರ್ತಾರೆ, ಅಡುಗೆ ಮಾಡೋಕ್ಕೆ ಬರ್ತಾರೆ ಅವರು, ಡಿಸ್ಟರ್ಬ್ ಮಾಡೋಕ್ಕೆ. ನಂಗೆ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿ ಇನ್ನೂ ಮಸಾಲೆ ಹಾಕಿಲ್ಲ, ಆಫ್ ಮಾಡ್ತಾರೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾವೆ, ಈಗ ಆಡಿಸ್ಕೊಂಡಿರೋ ಮಸಾಲಾನ ಹಾಕ್ತಾವನಿ. ಈಗ ಅಕ್ಕಿ ಹಾಕತಾವನಿ. ಇದು ಮೊಸರು ಹಾಕತಾವನಿ. ಈಗ ಇದು ಇದು ಧನಿಯಾ ಪುಡಿ, ಖಾರದ ಪುಡಿ. ಖಾರ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಹಾಕತಾವೆ. ಈಗ ನೀರು ಎಷ್ಟು ಬೇಕು ನೀರು ಅಳ್ತಾ ಮಾಡ್ಕೊಂಡು ಹಾಕೊಂಡೇನಿ. ಇದು ಬೇಡ
ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿನೂ ಹಾಕ್ತಾವನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಸಲ್ನ ಕೂಗಿಸ್ತೀನಿ. ರೆಡಿ ಆಯಿತು. ಘಮ ಘಮ ಅಂತ ಅದ. ಇವಾಗ ಎಲ್ಲರಿಗೂ ಬಿರಿಯಾನಿನ ಹಾಕ್ತೀನಿ. ಇವಾಗ ಊಟ ಹಾಕ್ಬಿಡ್ತೀನಿ. ಟೈಮ್ ಬಂದು 7:45 ಆಗದ. 7:45 ಎಲ್ಲರೂ ಬಿರಿಯಾನಿ ತಿಂತಾರ ನಮ್ಮ ಮನೇಲಿ. ಸಮು ಚೆನ್ನಾಗಿದ್ದ ಬಿರಿಯಾನಿ? ಚೆನ್ನಾಗಿದ್ದಂತ ನನ್ನ ಮಗ ಬಿರಿಯಾನಿ ಚೆನ್ನಾಗದ ಅಂತ ಹೇಳ್ತಾನ. ಈಗ ಎಲ್ಲರೂ ಬಿರಿಯಾನಿ ಮತ್ತು ಚಿಕನ್ ರೋಸ್ಟ್ನ ತಿಂತವ್ರ. ಎಲ್ಲರೂ ಹೆಂಗಿದ್ದು? ಚೆನ್ನಾಗಿದ್ದ ರೀ? ಹೇಗೆ ಚೆನ್ನಾಗಿದ್ದ? ಸಮ ಬಾಯ್ ಅಂತೀನಿ. ಸುಮಾರು ನೋಡಿ ತಿಂತಾನ ಹಾಗೆ ಚೆನ್ನಾಗದ ಅಂದ್ಬಿಟ್ಟು ಸುಮಾರಾಗದ ಅಂತಾನ. ಇವಾಗ ಎಲ್ಲರದ್ದು ಊಟ ಆಯಿತು. ಎಲ್ಲರೂ ಬಿರಿಯಾನಿ ತಿನ್ಕೊಂಡು ಹೋದ್ರು. ಇವಾಗ ನಾನು ಬಿರಿಯಾನಿ ತಿಂತಾವ್ನಿ. ಪೀಸ್ ಹಾಕ್ಕೊಂಡು ಬಿರಿಯಾನಿನೂ ತಿಂತಾವ್ನಿ. ಸೂಪರಾಗದ ಬಿರಿಯಾನಿ. ಮತ್ತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ನನ್ನ ಅಡುಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನೋಡಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.